ರಿಷಾ ಬಾ ಇಲ್ಲಿ. ಇವತ್ತೊಂದು ಫ್ರೂಟ್ ಟ್ರೈ ಮಾಡು. ಈಗ ಹತ್ತಿ ಹಣ್ಣು ಅಂತ ಅಂತಿದ್ವಿ. ಇದಕ್ಕೆ ಅವಾಗ ಇದ್ರ ವ್ಯಾಲ್ಯೂವೇ ಗೊತ್ತಿರ್ಲಿಲ್ಲ, ಈ ಫ್ರೂಟ್ ಮಹತ್ವನು ಗೊತ್ತಿರ್ಲಿಲ್ಲ, ಈ ಫ್ರೂಟ್ ಇವಾಗಿರೋ ರೇಟ್ ಅದ್ರ ಬಗ್ಗೆನೂ ನಮಗ್ ಗೊತ್ತಿರ್ಲಿಲ್ಲ. ಆವಾಗ ಇದೆಲ್ಲ ಕೆಳಗಡೆ ಬಿದ್ರು ಯಾರು ತಗೋತಾ ಇರ್ಲಿಲ್ಲ. ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ವಿ. ಇದು ಬಂದ್ಬಿಟ್ಟು ಅಂಜೀರ. ನಮ್ ಸೈಡ್ ಎಲ್ಲ ನಾವು ಹತ್ತಿ ಹಣ್ಣು ಅಂತೀವಿ. ಇದು ನೋಡಿ ಹಿಂಗಿದೆ, ಬಟ್ ನಮ್ ಸೈಡ್ ಎಲ್ಲ ಸ್ವಲ್ಪ ಹಿಂಗೆ ಇರ್ತಿತ್ತು. ರೆಡ್ ಆದಾಗ ತಿಂತಾ ಇದ್ವಿ ನಾವು. ಇದು ಕಾಯಿ ಅಂಜೀರ, ಚೆನ್ನಾಗಿದೆ. ಇದಕ್ಕೆ ಇವಾಗಿರೋ ಬೆಲೆಗಿಂತ ಇದು ಒಣಗದ ಮೇಲೆ ಇದಕ್ಕೆ ತುಂಬಾ ಬೆಲೆ ಇದೆ. ಅದು ನನಗೆ ಬೆಂಗಳೂರು ಬಂದ್ಮೇಲೆ ಗೊತ್ತಾಗಿದ್ದು. ಇದನ್ನ ಒಣಗಿಸಿ 100 ಗ್ರಾಮ್ಗೆಲ್ಲ 149 ಏನೋ ಇರುತ್ತೆ, 150 149 ಏನೋ ಇರುತ್ತೆ. ಚೆನ್ನಾಗಿದೆ, ಬಟ್ ಇದು ಇಷ್ಟು ಒಳ್ಳೇದು ಹೆಲ್ತ್ಗೆ ಅಂತ ನಮ್ಗಂತೂ ನಿಜ ಗೊತ್ತಿರ್ಲಿಲ್ಲ. ಇದನ್ನ ನೋಡಿ ನಾವು ಗಿಡ ಎಲ್ಲ ಅಳ್ಗಾಡ್ಸಿ ಹತ್ತಿ ತಿಂತಾ ಇದ್ವಲ್ಲ, ಅದೇ ನೆನಪಾಯ್ತು ನನಗೆ. ಇದೇನು ಹೊಸ್ತಲ್ಲ ನಮ್ಗೆ ಟೇಸ್ಟ್, ಬಟ್ ಇದು ಅಷ್ಟೊಂದು ಸ್ವೀಟ್ ಇಲ್ಲ. ಈಗ ನನ್ನ ಮಗಳು ಟ್ರೈ ಮಾಡ್ತಾಳೆ ನೋಡಿ ಹೇಗಿದೆ ಅಂತ. ಅಲ್ಲಿ ಕಾಣಿಸ್ತಾ ಇಲ್ಲ, ಮುಂದೆ ಬಾ ಸ್ವಲ್ಪ. ಇಲ್ಲಿ ಇನ್ನೊಂದ್ ಸ್ವಲ್ಪ. ಈಗ ನೀನ್ ಹೇಳ್ಬೇಕು ಹೇಗಿದೆ ಅಂತ. ಅಮ್ಮ ಹೇರ್ ಬ್ಯಾಂಡ್ ಎಲ್ಲ ಯಾಕೆ ತೆಗ್ದೆ? ಹೇರ್ ಬ್ಯಾಂಡ್ ಎಲ್ಲ ಯಾಕೆ ತೆಗ್ದೆ ನೀನು? ಇಷ್ಟ ಇಲ್ವಾ? ಇವಾಗ ಇದನ್ನ ತಿಂದು ಹೇಳ್ತೀರಾ ಹೇಗಿದೆ ಅಂತ? ಪೀಲ್ ಮಾಡ್ಕೊಡ್ಲಾ? ಹಾ, ಬೇರ್ ತಿನ್ನುತ್ತಲ್ವಾ? ಅದು ಬೇರ್ ತಿನ್ನುತ್ತಲ್ಲ, ಅದು ಜಾಕ್ ಫ್ರೂಟ್. ಇದು ಅಂಜೀರು. ಓಕೆ, ಬೇರೆ ಜಾಕ್ ಫ್ರೂಟ್ ತಿನ್ನುತ್ತೆ. ಹಂಗ್ ತಿಂತ ತಾಲ್ ತೋರ್ಸ್ಬೇಕು ನೀನು ಹೇಗ್ ತಿನ್ನುತ್ತೆ ಬೇರು. ಅಲ್ಲಿ ಹೇಗೆ ಹಂಗ್ ತಿನ್ನುತ್ತಾ? ಇವಾಗ ಕಚ್ಚು ನೀನು. ಅಲ್ಲಿ ತೋರ್ಸ್ ಹೇಗಿದೆ ಅಂತ ಹೇಳು. ಹೇಗಿದೆ? ಹೇಗಿದೆ ಅಮ್ಮ? ಚೆನ್ನಾಗಿತ್ತಾ? ಸೂಪರಾ? ತಿನ್ಬಹುದಾ? 1 ಟೈಮ್ ತಿನ್ಬಹುದಾ? ಕಚ್ಚು. ಸೂಪರ್. ಓಕೆ, ಬಾಯ್ ಮಾಡು. ಬಾಯ್ ಬಾಯ್ ಗೈಸ್. ಬಾಯ್ ಗೈಸ್.